ಕಾಮುಕನ ರಕ್ಷಣೆಗೆ ನಿಂತಿದೆಯೇ ಬಾಗಲಕೋಟೆ ಜಿಲ್ಲಾಡಳಿತ. ಬಾಗಲಕೋಟೆಯ ಕಾಮುಕನಿಗೆ ಇನ್ನೂ ಬ್ರೇಕ್ ಹಾಕದ ಜಿಲ್ಲಾಡಳಿತ. ಸಾಕ್ಷಿ ಇದ್ರೂ ಕ್ರಮ ಇಲ್ಲ ಯಾಕೆ? ಅಧಿಕಾರಿಗಳ ಮೌನದ ಹಿಂದೆ ಯಾರಿದ್ದಾರೆ? ಸಾಕ್ಷಿ ಇದೆ, ಆ ವಿಡಿಯೋ ವೈರಲ್ ಆಗಿದೆ, ಆದ್ರೂ ಕ್ರಮ ಇಲ್ಲ. ಸಾಕ್ಷಿ ಇದ್ರೂ ಕ್ರಮ ಇಲ್ಲದೆ ಇರುವಂತದ್ದು ನೋಡಿದಾಗ ಅಧಿಕಾರಿಗಳ ಮೌನದ ಹಿಂದೆ ಯಾರಿದ್ದಾರೆ? ಜಿಲ್ಲಾಧಿಕಾರಿಗಳೇ ಈ ವಿಳಂಬ ಧೋರಣೆ ಯಾರ ರಕ್ಷಣೆಗೋಸ್ಕರ? ಜಿಲ್ಲಾ ಪಂಚಾಯಿತಿ ಸಿಇಒ ಅವರೇ, ರೈತರ ಕಚೇರಿ ಅಪವಿತ್ರವಾಗಿದ್ರು ನಿಮ್ಮ ಕಣ್ ತೆರೆದಿಲ್ಲಬೇಕೆ? ಕಾಮುಕ ಸೆಕ್ರೆಟರಿ ಆನಂದ್ ದೇಶಪಾಂಡೆ ಇನ್ನು ಕುರ್ಚಿಯಲ್ಲಿರುವುದು ನಾಚಿಕೆಗೇಡು. ರೈತರ ಹಣದಲ್ಲಿ ರಾಸಲೀಲೆ ನಡೆಸಿದವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಲಿ, ತಪ್ಪಿತಸ್ಥನ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ, ತಕ್ಷಣ ಕ್ರಮ ಕೈಗೊಳ್ಳಿ. ಪವಿತ್ರವಾದಂಥ ಕೃಷಿ ಪತ್ತಿನ ಕಚೇರಿ ಏನಿದೆ, ಆ ಕಚೇರಿಯಲ್ಲಿ ಈ ರೀತಿಯ ಕೆಲಸವನ್ನು ಮಾಡ್ತಾರೆ ಅಂತಂದ್ರೆ ರೈತರ ಪವಿತ್ರ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಂಡಂಥ ವಿಚಾರವಾಗಿ ಫ್ರೀಡಂ ಟಿವಿ ಬಯಲು ಮಾಡಿತ್ತು. ಕಾಮಕಾಂಡದ ದೃಶ್ಯಾವಳಿಗಳ ಸಮೇತ ಕಚೇರಿಯಲ್ಲಿ ಮಹಿಳೆಯ ಜೊತೆ ಸರಸು ಮಾಡಿದ ದೃಶ್ಯ ಬಯಲಾಗಿತ್ತು. ಸ್ಥಳೀಯರೇ ಕಿಟಕಿಯಿಂದ ದೃಶ್ಯವನ್ನು ಚಿತ್ರೀಕರಿಸಿ ವೈರಲ್ ಮಾಡಿದ್ದಂತಹ ಒಂದು ಪ್ರಕರಣ ಇದು. ಸರ್ಕಾರದ ಮಾನ ಹರಾಜು ಹಾಕಿದ್ದಂತಹ ಒಂದು ಪ್ರಕರಣ. ಇಷ್ಟಾದರೂ ಕೂಡ, ಇಷ್ಟೆಲ್ಲ ವಿಡಿಯೋ ಸಾಕ್ಷಿಗಳಿದ್ರೂ ಕ್ರಮ ಯಾಕಿಲ್ಲ ಸೆಕ್ರೆಟರಿಯ ವಿರುದ್ಧ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಕಾಡ್ತಾ ಇರುವಂಥದ್ದು. ರೈತರ ಹಣದಲ್ಲಿ ರಾಸಲೀಲೆ ನಡೆಸಿದವನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಲಿ, ತಕ್ಷಣ ಕ್ರಮ ಕೈಗೊಳ್ಳಿ. ಪವಿತ್ರ ಕೃಷಿ ಪತ್ತಿನ ಪರಿಷತ್ ಏನಿದೆ ಅಥವಾ ಆ ಒಂದು ರೈತರ ಕೃಷಿ ಪತ್ತು ಏನಿದೆ, ಆ ಸಂಸ್ಥೆಯ ಗೌರವವನ್ನು ಉಳಿಸುವಂತಾಗಲಿ, PKPS ಸಂಸ್ಥೆಯ ಗೌರವವನ್ನು ಉಳಿಸುವಂತಾಗಲಿ. ಇದು ಫ್ರೀಡಂ ಟಿವಿ ಕೂಡ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಿಕೊಳ್ಳುತ್ತೆ. ಇಂಥ ಪ್ರಕರಣಗಳು ನಡೆದಾಗ ಸಂಬಂಧಪಟ್ಟಂಥ ಇಲಾಖೆ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಲ್ಲ. ಕ್ರಮ ಕೈಗೊಳ್ಳಬೇಕಾದಂಥ ಅಧಿಕಾರಿಗಳೇ ಸೈಲೆಂಟ್ ಆಗಿ ಇರುವಂಥದ್ದು ಯಾಕೆ? PKPS ಸಂಸ್ಥೆಯ ಗೌರವವನ್ನು ಉಳಿಸುವಂಥ ಒಂದು ಕೆಲಸ ಆಗಬೇಕಿದೆ. ಇನ್ನಾದರೂ ಕ್ರಮ ತೆಗೆದುಕೊಳ್ಳಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಇದು PKPS ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿ. ಇದು ಆ ಸೊಸೈಟಿಯಲ್ಲೇ ಕಾಮಾಂಧ ನಡೆಸಿದಂಥ ಒಂದು ಈ ಘಟನೆ ಇದೆಯಲ್ಲ, ಈ ಪ್ರಕರಣ ಇದೆಯಲ್ಲ, ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಕಿಟಕಿಯ ಮೂಲಕವೇ ವಿಡಿಯೋ ಮಾಡಿ ಅದನ್ನು ಹರಿಬಿಟ್ಟಿದ್ದಂಥ ಒಂದು ಪ್ರಕರಣ ಇದು. ಅಂದರೆ ಏನು ನಡೆಯುತ್ತೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ, ರೈತರ ಪವಿತ್ರವಾದಂಥ ಕಚೇರಿಯಲ್ಲಿ ಓರ್ವ ಮಹಿಳೆಯ ಜೊತೆ ಸೆಕ್ರೆಟರಿ ನಡ್ಕೊಂಡಂಥ ರೀತಿ ಇದೆಯಲ್ಲ, DC ಮತ್ತು CEO ಸಾಹೇಬ್ರೆ. ಸೊ ಈ ಒಂದು ವಿಡಿಯೋ ವೈರಲ್ ಆದ ನಂತರದಲ್ಲಿ ಕೂಡ ಸೆಕ್ರೆಟರಿಯ ಮೇಲೆ ಯಾಕೆ ಕ್ರಮ ಇಲ್ಲ? ರೈತರ ಪವಿತ್ರ ಕಚೇರಿಯಲ್ಲಿ ನಡೆಸಿರುವಂಥ ಕಾಮಕಾಂಡ. ಆ ನಂತರದಲ್ಲಿ ಆ ಮಹಿಳೆಗೆ ಒಂದಷ್ಟು ದುಡ್ಡನ್ನು ಕೊಟ್ಟು ಕಳಿಸ್ತಾರೆ. ಯಾರು ದುಡ್ಡದು? ರೈತರಿಗೆ ಸೇರಿದ ದುಡ್ಡಲ್ವೇ? ರೈತರಿಗೆ ಸೇರಿದಂತಹ ದುಡ್ಡನ್ನು ಅಲ್ಲಿ ಓರ್ವ ಮಹಿಳೆಯ ಜೊತೆ ಚಕ್ಕಂದ ಆಡೋದಲ್ಲದೆ ಆ ಮಹಿಳೆಗೆ ಹಣವನ್ನು ಕೊಟ್ಟು ಕಳಿಸುವಂಥದ್ದು. ಇಂಥ ಒಬ್ಬ ಸೆಕ್ರೆಟರಿಯ ಅಗತ್ಯ ಇದೆಯಾ ಕಚೇರಿಗೆ? DC ಸಾಹೇಬ್ರೆ ಅಥವಾ CEO ಸಾಹೇಬ್ರೆ ಕಣ್ಮುಚ್ಚಿ ಕುಳಿತಿದ್ದೀರಾ? ಈ ವಿಡಿಯೋ ಫುಲ್ ವೈರಲ್ ಆಗಿದೆ. ವೈರಲ್ ಆದ ನಂತರದಲ್ಲಿ ಕೂಡ ಅವರ ಮೇಲೆ ಕ್ರಮ ಯಾಕಿಲ್ಲ ಸೆಕ್ರೆಟರಿಯ ಮೇಲೆ? PKPS ಸಂಸ್ಥೆಯ ಗೌರವವನ್ನು ಉಳಿಸುವಂಥ ಒಂದು ಕೆಲಸ ಆಗಬೇಕಾಗಿದೆ. ನಾಗರಾಳ PKPS ಕಚೇರಿಯಲ್ಲೇ ಸೆಕ್ರೆಟರಿ ಆನಂದ್ ದೇಶಪಾಂಡೆ ರಾಸಲೀಲೆ ನಡೆಸಿರುವಂಥ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಈ ಫೋಟೋದಲ್ಲಿ ಬಲಭಾಗದ ವಿಂಡೋಸ್ನಲ್ಲಿ ನಾವೇನು ಗಮನಿಸ್ತಿದ್ದೀವಿ, ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ವ್ಯಕ್ತಿಯೇ ಆನಂದ ದೇಶಪಾಂಡೆ. ಇನ್ನು ಎಡಭಾಗದ ವಿಂಡೋಸಲ್ಲಿ ಆ ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಈ ವೇಳೆ ಮಹಿಳೆಯ ಜೊತೆ ರಾಸಲೀಲೆ ನಡೆಸಿರುವಂಥ ಒಂದು ಪ್ರಕರಣ ಇದು. ಅದು PKPS ಕಚೇರಿಯಲ್ಲೇ ನಡೆಸಿರುವಂಥ ಒಂದು ರಾಸಲೀಲೆ ಪ್ರಕರಣ. ಇಷ್ಟೆಲ್ಲ ವಿಡಿಯೋಗಳು ವೈರಲ್ ಆಗಿದ್ರು ಕೂಡ ಸೆಕ್ರೆಟರಿಯ ಮೇಲೆ ಕ್ರಮ ಇಲ್ಲ. ರೈತರ ಪವಿತ್ರವಾದಂಥ ಕಚೇರಿಯನ್ನು ರತಿಮಂದಿರವನ್ನಾಗಿ ಮಾಡಿದ್ದಂಥ ಕಾಮುಕ ಅಧಿಕಾರಿ. ಸೊ ಇಂಥ ಅಧಿಕಾರಿಯ ಈ ಒಂದು ನಾಚಿಕೆಗೇಡಿನ ಈ ನಡವಳಿಕೆ ಕುರಿತಾಗಿ ಫ್ರೀಡಂ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ಕಾಮಕಾಂಡದ ದೃಶ್ಯಗಳು ವೈರಲ್ ಆಗಿದ್ವು. ಕಚೇರಿಯಲ್ಲೇ ಮಹಿಳೆಯ ಜೊತೆ ಸರಸವಾಡಿದ್ದ ದೃಶ್ಯ ಬಯಲಾಗಿತ್ತು. ಸ್ಥಳೀಯರೇ ಕಿಟಕಿಯಿಂದ ದೃಶ್ಯವನ್ನು ಚಿತ್ರೀಕರಿಸಿ ವೈರಲ್ ಮಾಡಿದ್ರು. ಸರ್ಕಾರದ ಮಾನವನ್ನು ಹರಾಜು ಹಾಕಿದ್ರು ಕೂಡ ಈ ಕಾಮುಕನ ವಿರುದ್ಧ ಕ್ರಮ ಮಾತ್ರ ಆಗಿಲ್ಲ. ಕಾಮುಕನಿಗೆ ಕಾವಲಾಗಿದೆಯಾ ಜಿಲ್ಲಾಡಳಿತ? ಈ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರನ್ನು ಕಾಡುತ್ತೆ. ಕಾಮುಕ ಅಧಿಕಾರಿಯ ಬಂಧನ ಯಾವಾಗ? ಇದೆಲ್ಲ ವಿಡಿಯೋ ಗೊತ್ತಿದ್ದು ಕೂಡ ಕಣ್ಮುಚ್ಚಿ ಕುಳಿತಿದೆಯಾ ಇಲಾಖೆ? ಸಂಬಂಧಪಟ್ಟಂಥ ಇಲಾಖೆ ಈ ಸೆಕ್ರೆಟರಿಯ ಮೇಲೆ ಯಾಕೆ ಆಕ್ಷನ್ ತೆಗೆದುಕೊಳ್ತಾ ಇಲ್ಲ?
ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸಿತ್ತು. ರೈತರ ಪವಿತ್ರವಾದಂಥ ಕಚೇರಿ ಅದು PKPS ಕಚೇರಿ. ಆ ಕಚೇರಿಯಲ್ಲಿ ನಡೆಸಿದ್ದಂತಹ ಒಂದು ಈ ರಾಸಲೀಲೆಯ ವಿಡಿಯೋ ಫುಲ್ ವೈರಲ್ ಆಗಿತ್ತು. ಬಾಗಲಕೋಟೆಯ ಕಾಮುಕನಿಗೆ ಇನ್ನೂ ಕೂಡ ಕಡಿವಾಣ ಬಿದ್ದಿಲ್ಲ, ಅವ್ರ ಮೇಲೆ ಆಕ್ಷನ್ ತೆಗೆದುಕೊಂಡಿಲ್ಲ, ಸಾಕ್ಷಿ ಇದೆ ಆದರೂ ಕ್ರಮ ಇಲ್ಲ. ಫ್ರೀಡಮ್ ಟಿವಿ ಕೂಡ ವರದಿಯನ್ನು ಬಿತ್ತರಿಸಿತ್ತು. ಸವಿವರವಾಗಿ ವರದಿಯನ್ನು ಬಿತ್ತರಿಸಿದ ನಂತರದಲ್ಲೂ ಮತ್ತೊಂದು ಕಡೆ ಈ ವಿಡಿಯೋ ವೈರಲ್ ಆದ ನಂತರದಲ್ಲೂ ಕೂಡ ಕ್ರಮವನ್ನು ಮಾತ್ರ ತೆಗೆದುಕೊಳ್ಳಲಾಗಿಲ್ಲ. ಅಧಿಕಾರಿಗಳ ಮೌನದ ಹಿಂದೆ ಯಾರಿದ್ದಾರೆ ಅನ್ನೋದೇ ಈಗ ಕಾಡ್ತಾ ಇರುವಂತಹ ಕುತೂಹಲ. ಜಿಲ್ಲಾಧಿಕಾರಿಗಳೇ, ಈ ವಿಳಂಬ ಧೋರಣೆ ಯಾರ ರಕ್ಷಣೆಗೋಸ್ಕರ? ಜಿಲ್ಲಾ ಪಂಚಾಯತ್ CEO ಅವರೇ, ರೈತರ ಕಚೇರಿ ಅಪವಿತ್ರವಾಗಿದ್ರು ಕೂಡ ನಿಮ್ಮ ಕಣ್ ತೆರೆದಿಲ್ಲ ಯಾಕೆ? ದೃಶ್ಯದಲ್ಲಿ ನಾವು ಗಮನಿಸ್ತಾ ಹೋದರೆ ಕಾಣುತ್ತೆ, ಅಲ್ಲಿ ಓರ್ವ ಮಹಿಳೆಯ ಜೊತೆ ಯಾವ ರೀತಿಯಾಗಿ ಆ ವ್ಯಕ್ತಿ ವರ್ತಿಸ್ತಾರೆ. ಕಚೇರಿಯನ್ನೇ ತನ್ನ ಅಡ್ಡಿಯನ್ನಾಗಿ ಮಾಡಿಕೊಂಡಿರುವಂಥದ್ದು. ರೈತರ ಪವಿತ್ರವಾದಂಥ ಕಚೇರಿ, ದೇಶದ ಬೆನ್ನೆಲುಬು ಅಂತ ಕರೆಸ್ಕೊಳ್ಳುವಂಥ ಭೂಮಿ ತಾಯಿಯ ಮಕ್ಕಳ ಪವಿತ್ರವಾದಂಥ ಕಚೇರಿಯನ್ನು ಅಪವಿತ್ರಗೊಳಿಸ್ತಾ ಇರುವಂಥ ಇಂಥ ಸೆಕ್ರೆಟರಿ ಆನಂದ್ ದೇಶಪಾಂಡೆ. ಸೊ ಇಂಥ ವ್ಯಕ್ತಿಯ ಮೇಲೆ ಅಥವಾ ಸೆಕ್ರೆಟರಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವ ಒಂದು ವಿಚಾರ ಇದೀಗ ಭಾರಿ ವೈರಲ್ ಆಗ್ತಾ ಇದೆ. ಮತ್ತೊಂದು ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಥವ್ರನ್ನ ಇನ್ನೂ ಕೂಡ ಕಚೇರಿಯಲ್ಲಿ ಯಾಕೆ ಇಟ್ಕೊಂಡಿದ್ದಾರೆ, ಪವಿತ್ರವಾದ PKPS ಕಚೇರಿಯಲ್ಲಿ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ಪ್ರೈಮರಿ ಅಗ್ರಿಕಲ್ಚರ್ ಕ್ರೆಡಿಟ್ ಸೊಸೈಟಿಯಲ್ಲಿ ಇಂಥವರು ಇರಕ್ಕೂಡ್ದು, ಇಂಥವರಿಂದಾಗಿ ಅಲ್ಲಿ ಬರುವಂಥ ರೈತರಿಗೂ ಕೆಟ್ಟ ಹೆಸರು. ಸೊ ಇಂಥ ಕಾಮುಕರನ್ನು ಅಲ್ಲಿ ಇಟ್ಕೊಳ್ಳೋದಕ್ಕಿಂತ ಅಲ್ಲಿಂದ ಅವರನ್ನು ಎತ್ತಂಗಡಿ ಮಾಡೋದು ಅಥವಾ ಅವ್ರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದು ಆಗಬೇಕಲ್ಲ, ಅಮಾನತು ಮಾಡುವಂಥದ್ದು ಆಗಬೇಕಲ್ಲ. ಅದ್ಯಾವುದೂ ಕೂಡ ಆಗಿಲ್ಲ ಅನ್ನೋದೇ ಇದೀಗ ಸಾರ್ವಜನಿಕರ ಪ್ರಶ್ನೆ ಮತ್ತು ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇರುವಂಥದ್ದು. ನಾಗರಾಳ PKPS ಕಚೇರಿಯಲ್ಲಿ ನಡೆದಿದ್ದಂಥ ಒಂದು ರಾಸಲೀಲೆ ಪ್ರಕರಣ ಇದು. ಆನಂದ ದೇಶಪಾಂಡೆಯ ರಾಸಲೀಲೆ ಪ್ರಕರಣ. ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ವ್ಯಕ್ತಿ ಆನಂದ ದೇಶಪಾಂಡೆ. ಫ್ರೀಡಮ್ ಟಿವಿ ಈ ಪ್ರಕರಣವನ್ನು, ಈ ವಿಡಿಯೋ ಯಾವಾಗ ವೈರಲ್ ಆಗುತ್ತೋ ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸುತ್ತೆ. ಇಂಥ ಒಬ್ಬ ಸೆಕ್ರೆಟರಿಯ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿಬರ್ತಾ ಇದೆ. ವಿಡಿಯೋ ವೈರಲ್ ಆದ ನಂತರ ಮಹಿಳೆಯನ್ನ ಕಚೇರಿಯಲ್ಲಿ ಬರಹೇಳಿ ಆ ಕಚೇರಿಯಲ್ಲೇ ಮಹಿಳೆಯ ಜೊತೆ ಈ ರೀತಿಯಾಗಿ ದುರ್ವರ್ತನೆ ತೋರುವಂಥದ್ದು ಮತ್ತು ಆ ಮಹಿಳೆಗೆ ನಂತರದಲ್ಲಿ ಹಣ ಕೊಟ್ಟು ಕಳಿಸೋದು, ಇವೆಲ್ಲವನ್ನು ದೃಶ್ಯದಲ್ಲಿ ಗಮನಿಸಿದಾಗ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಕಚೇರಿಯನ್ನೇ ಯಾವ ರೀತಿಯಾಗಿ ಅಡ್ಡಿಯನ್ನಾಗಿ ಮಾಡಿಕೊಂಡಿದ್ದಾನೆ, ರೈತರ ಪವಿತ್ರ ಕಚೇರಿಯನ್ನು ಅನ್ನುವಂಥದ್ದು. ಸ್ಥಳೀಯರೇ ಕಿಟಕಿಯಿಂದ ದೃಶ್ಯವನ್ನು ಚಿತ್ರೀಕರಿಸಿ ವೈರಲ್ ಮಾಡಿರುವಂತಹ ಪ್ರಕರಣ ಇದು. ಸರ್ಕಾರದ ಮಾನ ಹರಾಜು ಹಾಕಿದ್ರೂ ಕೂಡ ಕಾಮುಕನ ವಿರುದ್ಧ ಕ್ರಮ ಮಾತ್ರ ತೆಗೆದುಕೊಳ್ಳಲಾಗ್ತಾ ಇಲ್ಲ. ರೈತರ ಪವಿತ್ರ ಕಚೇರಿಯಲ್ಲೇ ನಡೆದಿರುವಂಥ ಕಾಮಕಾಂಡ ಪ್ರಕರಣ. ಕಾಮುಕ ಅಧಿಕಾರಿಯ ಬಂಧನ ಯಾವಾಗ? ಜಿಲ್ಲಾಧಿಕಾರಿಗಳೇ ಈ ಪ್ರಕರಣದಲ್ಲಿ ತಪ್ಪಿತಸ್ಥನ ವಿರುದ್ಧ ಕ್ರಮ ಯಾವಾಗ ತೆಗೆದುಕೊಳ್ತೀರಿ? DC ಮತ್ತು CEO ಸಾಹೇಬರಿಗೆ ಸಾರ್ವಜನಿಕರು ಕೂಡ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ.